ಹಲೋ ಹಲೋ ಮೇಡಮ್, ನಿಮ್ಗೊಂದು ಕಾಲ್ ಇದೆ, ಕನೆಕ್ಟ್ ಮಾಡ್ಲಾ? ಆಫೀಸ್ ಕಾಲ್ ಆದರೆ ಕನೆಕ್ಟ್ ಮಾಡಿ. ಪರ್ಸ್ನಲ್ ಕಾಲ್ ಆದರೆ ನನ್ನ ಮೊಬೈಲಿಗೆ ಕಾಲ್ ಮಾಡೋದಕ್ಕೆ ಹೇಳಿ. ಮೇಡಮ್, ನಿಮ್ಮ ಫೋನ್ಗೆ ಕಾಲ್ ಮಾಡ್ತಿದ್ದಾರೆ, ನಿಮ್ಮ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆಯಂತೆ ಮೇಡಮ್. ಹೌದಾ? ಹಾಂ ಮೇಡಮ್. ಒಂದು ನಿಮಿಷ. ಓ ಶಿಟ್, ಫೋನ್ ಸ್ವಿಚ್ ಆಫಲ್ಲೇ ಇದೆ. ಆ ಇಡಿಯಟ್ ನಿನ್ನೆ ಕಾಲ್ ಮಾಡಿದ್ದ ಅಂತ ಸ್ವಿಚ್ ಆಫ್ ಮಾಡಿದ್ದೆ, ಆಮೇಲೆ ಆನೇ ಮಾಡಿಲ್ಲ. ಹಲೋ, ನಾನು ಫೋನ್ನ ಆನ್ ಮಾಡ್ತೀನಿ, ನನ್ನ ನಂಬರ್ಗೆ ಕಾಲ್ ಮಾಡೋದಕ್ಕೆ ಹೇಳಿ. ಓಕೆ ಮೇಡಮ್. ಓಕೆ. ಇದೇನಿದು? ಸರ್ಸು ಏನೋ ಮೆಸೇಜ್ ಹಾಕಿದಾಳಲ್ಲ. ಕಾವೇರಿ, ಕಾಲ್ ಮಾಡು, ಸ್ವಲ್ಪ ಎಮರ್ಜೆನ್ಸಿ ಇದೆ. ಓ, ಏನ್ ಕಾವೇರಿ ನೀನು ಒಂದ್ ಫೋನ್ ಮಾಡೋದಕ್ಕೆ ಇಷ್ಟೊತ್ ಬೇಕಾ? ಎಷ್ಟ್ ಸಲ ಫೋನ್ ಮಾಡಿದೀನಿ ಗೊತ್ತಾ ನಿನ್ಗೆ? ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ ನಿಂದು? ಯಾಕೆ ಸರ್ಸು, ಏನಾಯ್ತು? ನಾನು ನಿಮ್ ಮನೆಗೆ ಹೋಗಿದ್ದೆ, ನಿಮ್ಮಮ್ಮ ಅಲ್ಲಿ ನಿನ್ ಮದ್ವೆ ವಿಷಯ ಎಲ್ಲ ಹೇಳಿದ್ರು. ನೋಡು, ನಾನು ಇವಾಗ್ಲೇ ನಿನ್ನ ಹತ್ರ ಮಾತಾಡ್ಬೇಕು. ಸರಿ ಆಯ್ತು, ಆದರೆ ಈ ವಿಷಯನ ನನ್ನ ಆಫೀಸಲ್ಲಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಆಫೀಸ್ ಹತ್ರ ಒಂದು ಚಿಕ್ಕ ಪಾರ್ಕ್ ಇದೆಯಲ್ಲ, ಅಲ್ಲಿ ಸಿಗು, ಅಲ್ಲಿ ಮಾತಾಡೋಣ. ಸರಿ, ಬೇಗ ಬಾ. ಈಗ ಅದೇನು ಹೇಳಬೇಕು ಹೇಳು ಸರ್ಸು. ಕಾವೇರಿ, ಅದು ಸುಮ್ಮನೆ ಪೀಠಿಗೆ ಹಾಕ್ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಿನ್ನ ಮದ್ವೆ ವಿಷಯದಲ್ಲಿ ಫೋರ್ಸ್ ಮಾಡಕ್ಕಾಗ್ಲಿ, ನಿನ್ ನಿರ್ಧಾರನ ಬದಲಾಯಿಸೋಕಾಗ್ಲಿ ನಾನಿಲ್ಲಿ ನಿನ್ನ ಬರೋಕ್ ಹೇಳಲಿಲ್ಲ. ಆದ್ರೆ ನಾನ್ ಹೇಳೋದಿಷ್ಟೇ, ನೀನ್ ಈ ವಿಷಯದಲ್ಲಿ ಏನೇ ನಿರ್ಧಾರ ತಗೊಂಡ್ರು ಅದು ನಿನಗೆ ಒಳ್ಳೇದಾಗ್ಬೇಕು, ಅದಷ್ಟೇ ನನಗೆ ಬೇಕಾಗಿರೋದು. ನಿನ್ನ ಮಾತು ಮುಗೀತಾ? ಇವಾಗ ನಾನು ಮಾತಾಡ್ಲಾ? ನಾನು ಏನು ಹೇಳ್ಬೇಕಂತಿದ್ನೋ ಅದನ್ನ ಹೇಳಾಯ್ತು. ಹಾಗಾದ್ರೆ ಇವಾಗ ನಾನು ಹೇಳೋದನ್ನ ಕೇಳಿಸ್ಕೊ. ನನ್ನ ಲೈಫಲ್ಲಿ ನನ್ನ ಬಿಟ್ಟು ಉಳ್ದೋರು ಎಲ್ಲ ನನ್ನ ಲೈಫ್ ಬಗ್ಗೆ ಡಿಸಿಷನ್ ತಗೋತಾ ಇದ್ದಾರೆ. ಇದ್ಯಾ ನ್ಯಾಯ ಸರ್ಸು? ನನ್ನ ಲೈಫಲ್ಲಿ ನಂದೇ ಆದಂಥ ಕೆಲವು ಡಿಸಿಷನ್ಸ್ ಇರುತ್ತಲ್ವಾ, ಅದಕ್ಕೆ ಮನೆಯವರಾಗ್ಲಿ ಫ್ರೆಂಡ್ಸ್ ಆಗಲಿ ಅದಕ್ಕೆ ಕೋಆಪ್ರೇಟ್ ಮಾಡಬೇಕಲ್ವಾ? ನಾನು ಯಾವತ್ತು ನಿನ್ನ ಮಾತನ್ನು ತೆಗೆದು ಹಾಕಿದ್ದೀನಿ ಕಾವೇರಿ? ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನನಗೆ ಗೊತ್ತಿಲ್ಲದೆ ನನ್ನ ಸುತ್ತಮುತ್ತ ಏನೇನೋ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಿಂದೇನೋ ಅಮ್ಮ ಮತ್ತೆ ಪೂರ್ಣಿ ಆ ರಾಸ್ಕಲ್ ಜಾತಕನ ತಗೊಂಡು ಹೋಗಿ ದೊಡ್ಡ ಅವಾಂತರನೇ ಸೃಷ್ಟಿ ಮಾಡಿದ್ರು. ಆದ್ರೆ ಆಂಟಿ ಯಾವ ಕೆಟ್ಟ ಉದ್ದೇಶದಿಂದನೂ ಇದನ್ನೆಲ್ಲ ಮಾಡಿಲ್ವಲ್ಲ ಕಾವೇರಿ? ಸರಿ, ಉದ್ದೇಶ ಒಳ್ಳೇದೇ ಆಗಿರ್ಬೋದು, ಆದ್ರೆ ಅದರಿಂದ ಆಗಿದ್ದೆಲ್ಲ ಕೆಟ್ಟದೆ. ಅಮ್ಮ ಪೂರ್ಣಿ ಇದೊಂದು ಮಿಸ್ಟೇಕ್ ಮಾಡಿರ್ಲಿಲ್ಲ ಅಂದಿದ್ರೆ ನನ್ನ ಜೀವನದಲ್ಲಿ ಇಷ್ಟೊಂದು ಅನಾಹುತಗಳು ನಡೀತಾನೆ ಇರಲಿಲ್ಲ. ಬೇಜಾರು ಮಾಡ್ಕೋಬೇಡ ಕಾವೇರಿ, ಪಾಸ್ಟ್ ಇಸ್ ಪಾಸ್ಟ್. ನೋ ನೋ ಸರ್ಸು, ಪಾಸ್ಟ್ ಇಸ್ ಪಾಸ್ಟ್ ಅಂತ ಬಿಟ್ಟು ಹಾಕೋದಕ್ಕೆ ಇದ್ಯಾವುದೋ ಮರ್ತೋಗೋಂಥ ವಿಷಯಗಳಲ್ಲ. ನಾನು ಬದುಕಿರೋವರೆಗೂ ನನ್ನ ಜೊತೆನೇ ಇದ್ದು ನನ್ನನ್ನು ಜೀವಂತವಾಗಿ ಸುಡೋ ಅಂಥ ವಿಷಯಗಳು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಕಾವೇರಿ, ಬಟ್ ಇವಾಗ ನಡೀತಿರೋದೆಲ್ಲ ನಿನ್ನೊಳ್ಳೇದಕ್ಕೆ ಅಲ್ವಾ? ಕಾವೇರಿ, ನೀನ್ ಏನ್ ಹೇಳ್ತಿದ್ದೆ? ನಿನ್ಗೆ ಇದರಿಂದ ಬಿಡುಗಡೆ ಸಿಗ್ಬೇಕು, ನೀನು ಎಲ್ಲಾದ್ರೂ ದೂರ ಹೋಗಿ ಒಂದ್ ಕಡೆ ಸೆಟ್ಲ್ ಆಗ್ಬೇಕು ಅಂತ ತಾನೇ ಹೇಳ್ತಿದ್ದೆ. ಆ ದೇವ್ರೇ ಯಾಕೆ ಈ ಅವಕಾಶನ ನಿನ್ಗೆ ಮದ್ವೆ ಮೂಲಕ ಕೊಟ್ಟಿರ್ಬಾರ್ದು? ನೀವಿಬ್ರು ಮದ್ವೆ ಆದ್ರೆ US ಅಲ್ಲಿ ಸೆಟ್ಲ್ ಆಗ್ತೀರಾ. ಅದು ಅಲ್ದೆ ನಿಮ್ಮಿಬ್ರು ಜಾತಕ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಅಂತೆ ಕಾವೇರಿ. ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಆ ಹುಡುಗನ್ನ ಮದುವೆ ಆದ್ರೆ ಎಲ್ರಿಂದ ದೂರ ಹೋಗ್ಬೋದು,
ಅವ್ನು ನನ್ನನ್ನು ಚೆನ್ನಾಗೂ ನೋಡ್ಕೋಬೋದು. ಆದರೆ ನನಗೆ ನಂದೇ ಆದಂಥ ಆತ್ಮಸಾಕ್ಷಿನೂ ಇರತ್ತಲ್ವಾ? ನನ್ನ ಎಲ್ಲದನ್ನು ಎಲ್ರನ್ನೂ ಬಿಟ್ಟು ದೂರ ಹೋಗ್ಬಿಟ್ರೆ ನಮ್ಮಪ್ಪಂಗೆ ನಾನು ಕೊಟ್ಟಿರೋ ಮಾತನ್ನ ಹೇಗೆ ಸರ್ಸು ಉಳಿಸ್ಕೊಳ್ಳಿ? ನಿಮ್ಮೆಲ್ರಿಗೂ ನನ್ನ ಮೇಲೆ ಪ್ರೀತಿ ಕಾಳಜಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗೆ ನಂದೇ ಆದಂಥ ಜವಾಬ್ದಾರಿಗಳಿದೆ ಅಲ್ವಾ? ಇದ್ರ ಬಗ್ಗೆ ಯಾಕೆ ನೀವು ಯಾರು ಯೋಚನೆನೇ ಮಾಡ್ತಿಲ್ಲ? ನೀನ್ ಹೇಳ್ತಿರೋದು ಹೇಗಿದೆ ಅಂದ್ರೆ ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೆ ಪ್ರೀತಿ ಅನ್ನೋ ಹಾಗಿದೆ. ಇದು ಹೇಗ್ ಸಾಧ್ಯ ಕಾವೇರಿ? ಒಂದ್ಸಲಿ ಹೇಳ್ತೀಯ ಎಲ್ಲರಿಂದ ಬಿಡುಗಡೆ ಬೇಕು ಅಂತ, ಇನ್ನೊಂದ್ಸತಿ ಹೇಳ್ತೀಯ ಅಪ್ಪನ್ ಕೊಟ್ಟಿರೋ ಮಾತು ಉಳಿಸ್ಕೋಬೇಕು ಅಂತ. ಎರಡನ್ನು ಹೇಗ್ ಸಾಧಿಸೋಕ್ ಸಾಧ್ಯ ಕಾವೇರಿ? ಕಾವೇರಿ, ನನ್ ಮಾತ್ ಕೇಳು. ಅಟ್ಲೀಸ್ಟ್ ಒಂದ್ಸಲಿ ಆದ್ರೂ ಆ ಹುಡ್ಗನ್ ಮೀಟ್ ಮಾಡು. ಅರೆ ಹೋಗೆ, ಏನ್ ಹೇಳ್ತಿದ್ಯಾ ನೀನು? ನನಗೆ ಮದ್ವೆ ಆಗೋ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ನಾನು ಯಾಕೆ ಹೋಗಿ ಅವನ್ನ ಮೀಟ್ ಮಾಡಬೇಕು? ನೀನು ಮದ್ವೆ ಆಗ್ತಿದ್ಯಾ ಅಂತ ಮೀಟ್ ಮಾಡ್ಬೇಡ ಕಾವೇರಿ, ಒಂದೊಳ್ಳೆ ಫ್ರೆಂಡ್ ಅನ್ಕೊಂಡ್ ಮೀಟ್ ಮಾಡು. ಅವಾಗ ಇಬ್ರು ಚೆನ್ನಾಗಿ ಓಪನ್ ಅಪ್ ಆಗ್ಬೋದು. ನೀನ್ ಅವನ್ನ ಯಾಕೆ ಲೈಫ್ ಪಾರ್ಟ್ನರ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನ, ನೆಪಗಳನ್ನ, ವೀಕ್ನೆಸ್ಗಳನ್ನ ಹುಡುಕ್ಬೋದು ಕಾವೇರಿ. ನಾನು ಇದನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿನ್ ಮನ್ಸಲ್ಲಿರೋ ತೊಳಲಾಟಗಳು ಏನು ಅಂತ ನನಗೆ ಗೊತ್ತು ಕಾವೇರಿ. ನೀನು ಯಾರಿಗೂ ಹೇಳ್ಕೊಳಕ್ ಆಗದೆ ಇರೋ ಸ್ಥಿತಿಯಲ್ಲಿದ್ಯಾ. ಆದ್ರೆ ನಿನ್ ಬಗ್ಗೆ ಬೇರೆಯವ್ರ ನಿರೀಕ್ಷಣೆ ಬೇರೆ ಇರುತ್ತೆ ಕಾವೇರಿ. ಎದು ಹೆಸರು ಎತ್ತೋ ಆಗಿಲ್ಲ, ಪ್ರೀತಮ್ನ ಅಕ್ಸೆಪ್ಟ್ ಮಾಡೋ ಸ್ಥಿತಿಯಲ್ಲೂ ನೀನಿಲ್ಲ ಕಾವೇರಿ. ಇಷ್ಟೆಲ್ಲ ಅನಾನುಕೂಲಗಳಿದ್ರು ನೀನ್ ಆ ಹುಡುಗನ್ನ ಮೀಟ್ ಮಾಡಿಲ್ಲ ಅಂದ್ರೆ ಇದು ನ್ಯೂಸೆನ್ಸ್ ಅನ್ಸುತ್ತೆ ಕಾವೇರಿ. ನೀನು ಯಾರನ್ನೂ ಮದ್ವೆ ಆಗಲ್ಲ ಅಂದ್ರೆ ನಿಮ್ಮಮ್ಮ ಯೋಚನೆ ಮಾಡ್ತಾರೆ. ನಿನ್ಗೆ ಬೇರೆ ಏನೋ ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ಅವಾಗ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗುತ್ತೆ. ಒಂದ್ ನಾರ್ಮಲ್ ಕೋರ್ಸಲ್ಲಿ ಎಲ್ಲ ನಡೀತಿದೆ ಅನ್ನೋ ತರ ನೀನ್ ಯಾಕೆ ನಡ್ಕೋಬಾರ್ದು? ನೋಡು, ನಾನ್ ಇದನ್ನ ನಿಂಗೆ ಹರ್ಟ್ ಆಗ್ಲಿ ಅಂತ ಹೇಳ್ತಾ ಇಲ್ಲ, ಅರ್ಥ ಆಗ್ಲಿ ಅಂತ ಹೇಳ್ತಿರೋದು. ನಾನ್ ಹೇಳೋದಿಷ್ಟೇ, ನೀನ್ ನೆಮ್ಮದಿಯಾಗಿರೋದೇ ನನಗೆ ಇಂಪಾರ್ಟೆಂಟ್. ಸರಿ, ನೀನಿಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ನಿನಗೋಸ್ಕರ, ಅಮ್ಮನಿಗೋಸ್ಕರನಾದರೂ ನಾನು ಹೋಗಿ ಅವನ್ನ ಮೀಟ್ ಮಾಡ್ತೀನಿ. ಬರೀ ಅಮ್ಮನ್ಗೋಸ್ಕರ ಅಂತ ಅನ್ಕೋಬೇಡ ಕಾವೇರಿ. ನೀನು ನಿನ್ಗೋಸ್ಕರ ನಿರ್ಧಾರ ತಗೋ. ನೀನ್ ನೆಮ್ಮದಿಗೋಸ್ಕರ ಬದುಕು. ನೀನ್ ಈ ವಿಚಾರದಲ್ಲಿ ಏನೇ ನಿರ್ಧಾರ ತಗೊಂಡ್ರು ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ.